ಇನ್ನು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಫ್ಎಸ್ಎಲ್ ವರದಿ ಕೈ ಸೇರಿದ ನಂತರ ಕ್ರಮ ಕೈಗೊಳ್ತೀವಿ ಅಂತ ಬೆಂಗಳೂರಲ್ಲಿ ಗೃಹ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿರೋದು. ಈಗಾಗಲೇ 7 ಜನರನ್ನ ಕರೆಸಿ ವಾಯ್ಸ್ ರೆಕಾರ್ಡಿಂಗ್ ಮಾಡಲಾಗಿದೆ. ಒಂದೇ ಒಂದು ಕ್ಲಿಪ್ಪಿಂಗ್ ಅಲ್ಲ, ಸಾಕಷ್ಟು ಕ್ಲಿಪ್ಪಿಂಗ್ಗಳು ಇವೆ. ಬೇರೆ ಬೇರೆ ಕ್ಯಾಮೆರಾಗಳಲ್ಲಿ ಸರಿಯಾಗಿರುವಂತಹ ಕ್ಲಿಪ್ಪಿಂಗ್ಗಳು, ಬೇರೆ ಬೇರೆ ಆಂಗಲ್ಗಳಲ್ಲಿ ಸರಿಯಾಗಿರುವಂತಹ ಕ್ಲಿಪ್ಪಿಂಗ್ಗಳು. ಇದರ ಆಧರಿಸಿ ಅಂದ್ರೆ ವಾಯ್ಸ್ ರೆಕಾರ್ಡಿಂಗ್ ಮಾಡಲಾಗಿದೆ ಸುಮಾರು 7 ಜನರದ್ದು. ಅದರಲ್ಲಿ ಯಾರ ವಾಯ್ಸ್ ಮ್ಯಾಚ್ ಆಗಿದೆ, ಯಾರು ಈ ರೀತಿ ಘೋಷಣೆಗೆ ಹೋಗಿರೋದು ಅದನ್ನ ಸರಿಯಾಗಿ ಪರಿಶೀಲಿಸಿ ಒಂದು ವೇಳೆ ಅದೇ ರೀತಿಯ ಘೋಷಣೆಗೆ ಹೋಗಿದ್ದೆ ಆದ್ರೆ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಇನ್ನು ವರದಿ ಬರಬೇಕು, ನಾವು ಹೇಳಿದ್ದೇವೆ ಆದಷ್ಟು ಬೇಗ ಮಾಡಿ. ಯಾಕೆಂದರೆ ಅದು ಒಂದು ಚಾನಲ್ದಲ್ಲ, ಒಂದೇ ಒಂದು ಚಾನಲ್ಲು ಅಥವಾ ಒಂದೇ ಒಂದು ಕ್ಲಿಪ್ಪಿಂಗ್ ಅಲ್ಲ. ಅಲ್ಲಿ ಅದೆಷ್ಟು ಕ್ಲಿಪ್ಪಿಂಗ್ಸು ಅವರು ಸೆಕ್ಯೂರ್ ಮಾಡಿ ಅದನ್ನೆಲ್ಲ ಕೊಟ್ಟಿದ್ದಾರೆ. ಅದೆಲ್ಲ ಬರಬೇಕು, ಒಟ್ಟಾರೆ ವರದಿ ಬರಬೇಕು. ಬಂದ ಮೇಲೆ ನಾವು ಅದಕ್ಕೆ ಬಂದಿಲ್ಲ. ವರದಿ ಬಂದ ಮೇಲೆ ಅದಕ್ಕೆ ಇಮಿಡಿಯೇಟ್ ಆ್ಯಕ್ಷನ್ ಮಾಡ್ತೀವಿ. ಅದರಲ್ಲಿ ಏನಿದೆ ಅದು ನಮಗೆ ಗೊತ್ತಿಲ್ಲಲ್ಲ, ಅದು ಬಂದ ತಕ್ಷಣ. ರವಿಕುಮಾರ್ ಡಚ್ ರೋಸ್ ಕೃಷಿ ಮಾಡಿ ವರ್ಷಕ್ಕೆ 2 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅದರ ಪ್ರಕಾರ ಆ್ಯಕ್ಟ್ ಮಾಡ್ತೀವಿ. ಈಗಾಗಲೇ ನಾವು 7 ಜನರನ್ನು ಕರೆಸಿ ಅವರ ಸ್ಟೇಟ್ಮೆಂಟ್ಗಳನ್ನು ತಗೊಂಡು ವಾಯ್ಸ್ ರೆಕಾರ್ಡ್ ಮಾಡಿ ಅದು ಕಂಪ್ಯಾರಿಸನ್ ಮಾಡ್ತಾರೆ. ಈಗ ಒಂದು ವೇಳೆ ಯಾರನ್ನ ಸಸ್ಪೆಕ್ಟ್ ಮಾಡ್ತಾರೆ ಅವರನ್ನು ಕೂಡ ಈಗಾಗಲೇ ನಾವು ಸೆಕ್ಯೂರ್ ಮಾಡಿ ಅವರ ವಾಯ್ಸ್ ರೆಕಾರ್ಡಿಂಗ್ ಎಲ್ಲ ಮಾಡಿದ್ದಾರೆ. ಫರ್ದರ್ ಇನ್ವೆಸ್ಟಿಗೇಷನ್ನು FSL ರಿಪೋರ್ಟ್ ಬಂದ ಮೇಲೆ ಗೊತ್ತಾಗುತ್ತೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಇಲ್ಲಿ ವಿಧಾನಸೌಧದಲ್ಲಿ ಘೋಷಣೆಗೆ ಹೋಗಿರುವಂತಹ ವಿಚಾರ, FSLಗೆ ಧ್ವನಿ ಸ್ಯಾಂಪಲ್ಗಳು ರವಾನೆ ಆಗಿವೆ, ಮೌಖಿಕ ಮಾಹಿತಿ ಕೊಟ್ಟಿದೆ FSL ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅದರ ಆಧಾರದ ಮೇಲೆ 7 ಜನರ ವಿಚಾರಣೆ ಆಗಿದೆ ಅಂತ. ಹಾಗಾದ್ರೆ ಪ್ರಾಥಮಿಕ ವರದಿ ಏನ್ ಹೇಳ್ತಾ ಇರಬಹುದು? ಆ ರೀತಿ ಘೋಷಣೆಗೆ ಹೋಗಿರೋದು ನಿಜನೇನಾ? ಸುಖನೇ ಈಗಾಗಲೇ ಮೇಲ್ನೋಟಕ್ಕೆ ಅಸ್ಪಷ್ಟವಾಗಿದೆ ವಿಡಿಯೋದಲ್ಲಿ ಆಡಿಯೋ ಬರ್ತಾ ಇರುವಂಥದ್ದು ಅನ್ನುವಂಥದ್ದು ಪೊಲೀಸ್ ಮೂಲಗಳಿಂದ ಕೇಳಿ ಬರ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ FSLಗೆ ಪ್ರಮುಖವಾಗಿ ಮೊದಲನೇದಾಗಿ ಒಂದು ವಿಡಿಯೋವನ್ನು ಮಾತ್ರ ಕಳಿಸಲಾಗಿತ್ತು. ಅದಾದ ಬಳಿಕವಾಗಿ ಮತ್ತಷ್ಟು ವಿಡಿಯೋಗಳನ್ನು ಕಳಿಸುವಂತಹ ನಿಟ್ಟಿನಲ್ಲಿ ಈಗಾಗಲೇ ವಿಧಾನಸೌಧ ಪೊಲೀಸರು ಇನ್ನೂ 3 ವಿಡಿಯೋಗಳನ್ನು ಈಗಾಗಲೇ FSL ಅಧಿಕಾರಿಗಳಿಗೆ ನೀಡಿರುವಂಥದ್ದು. ಅಂದರೆ ಈ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಆ ವಿಡಿಯೋದಲ್ಲಿ ಬಂದಿರುವಂತಹ ಘೋಷಣೆಗಳ ಜೊತೆಗೆ ಆ ಮೇಯ್ನ್ ಆಗಿ ಬಂದಿರುವಂತಹ ಒಂದು ವಿರೋಧ ಘೋಷಣೆ ಏನಿದೆ, ಆ ಆಕ್ರೋಶ ಘೋಷಣೆ ಏನಿದೆ, ನಿಜಕ್ಕೂ ಕೂಡ ಆ ಘೋಷಣೆಯಲ್ಲಿ ಬಳಕೆ ನಿಜಕ್ಕೂ ಮಾಡಲಾಗಿತ್ತಾ ಅಥವಾ ಇದು ಎಡಿಟೆಡ್ ಆಗಿತ್ತಾ ಅನ್ನುವಂತಹ ನಿಟ್ಟಲ್ಲಿ ವೈಜ್ಞಾನಿಕ ತನಿಖೆಯನ್ನ ಮಾಡುವಂತಹ ನಿಟ್ಟಲ್ಲಿ ಆ ವಿಡಿಯೋವನ್ನ ಸ್ಲೋ ಮೋಷನ್ ನಲ್ಲಿ ಲಿಪ್ ಸಿಂಕ್ ಮಾಡುವಂಥದ್ದು, ಜೊತೆಗೆ ಆ ಮೂಮೆಂಟ್ ನಲ್ಲಿ ಆತನ ಬಿಹೇವಿಯರ್ ಹೇಗಿತ್ತು ಅನ್ನುವಂಥದ್ದನ್ನ ಕಂಪ್ಲೀಟ್ ಆಗಿ ಒಂದು ಪರಿಶೀಲನೆ ಮಾಡುವಂತಹ ನಿಟ್ಟಲ್ಲಿ ಒಂದು ವರದಿಯನ್ನ ತಯಾರಿಸುವಂತಹ ನಿಟ್ಟಲ್ಲಿ ಈಗಾಗಲೇ ಪ್ರೋಸೆಸ್ ಅನ್ನ ಮಾಡಲಾಗಿರುವಂಥದ್ದು. ಮೇಲ್ನೋಟಕ್ಕೆ ಎಲ್ಲೋ ಒಂದು ಕಡೆ ಈ ರೀತಿಯಾದಂತಹ ಒಂದು ಘೋಷಣೆ ಆಗಿದೆಯಾ ಅನ್ನುವಂತಹ ಅನುಮಾನದ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸರು ಕೂಡ ಮತ್ತೊಂದು ಕಡೆ ತಯಾರಿಗಳನ್ನ ಮಾಡ್ಕೊಳ್ತಾ ಇರುವಂತದ್ದು. ಅಂದ್ರೆ ಪ್ರಮುಖವಾಗಿ ಈಗಾಗಲೇ ನಾಸಿರ್ ಹುಸೇನ್ ಜೊತೆಗೆ ಅಂದು ವಿಧಾನಸೌಧಕ್ಕೆ ಬಂದಂತಹ ವ್ಯಕ್ತಿಗಳೇನಿದ್ದಾರೆ, ಅಂದ್ರೆ ಅವರ ಜೊತೆ ಬರುವಂತಹ ಸಂದರ್ಭದಲ್ಲಿ ವಿಧಾನಸೌಧಕ್ಕೆ ಒಂದು ಪಾಸ್ ಅನ್ನ ತೆಗೆದುಕೊಳ್ಳುವಂತಹ ನಿಟ್ಟಲ್ಲಿ ಏನು ಆಧಾರ್ ಕಾರ್ಡ್ ನ ಮಾಹಿತಿಯನ್ನು ಒದಗಿಸಿರ್ತಾರೆ, ಆ ಆಧಾರ್ ಕಾರ್ಡ್ ನ ಮಾಹಿತಿಯ ಮೇರೆಗೆ ಈಗಾಗಲೇ 26 ಜನರನ್ನ ವಿಚಾರಣೆ ಮಾಡಲು ಕೂಡ ವಿಧಾನಸೌಧ ಪೊಲೀಸರು ಮುಂದಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ 7 ಜನರನ್ನ ಕರೆಸಿ ವಿಚಾರಣೆ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಇನ್ನು 14 ಜನ, ಅಂದ್ರೆ ಇವತ್ತು ಮತ್ತಷ್ಟು 7 ಜನರನ್ನ ಕರೆಸಿ ವಿಚಾರಣೆ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ಕೂಡ ಮಾಡಲಾಗುವಂತದ್ದು. ಇನ್ನು ಈ ಸಂದರ್ಭದಲ್ಲಿ ಅನುಮಾನಾಸ್ಪದವಾಗಿ ಅಂದ್ರೆ ಈಗಾಗಲೇ ಸಿಕ್ಕಿರುವಂತಹ ಫುಟೇಜ್ ಗಳಲ್ಲಿ ಯಾರೋ ಒಂದು ಘೋಷಣೆಗಳನ್ನ ಕೂಗ್ತಾರೆ, ಆ ಕೂಗಿರುವಂತಹ ವ್ಯಕ್ತಿಗಳೇನಿದ್ದಾರೆ ಅವರ ವಾಯ್ಸ್ ಗಳನ್ನ ಸ್ಯಾಂಪಲ್ ಗಳನ್ನ ಪಡೆದುಕೊಳ್ಳುವಂತಹ ಒಂದು ಕೆಲಸವನ್ನು ಕೂಡ ಈಗ ಮಾಡಿರುವಂತಹ. ಧನ್ಯವಾದ ಜಗದೀಶ್.